ನಮಸ್ಕಾರ ಸ್ನೇಹಿತರು, ಮುಂಜಾನೆಯ ಶುಭಾಶಯಗಳು. ಇಂದಿನ ದಿನ ಸುದಿನವಾಗಲಿ ಅಂತ ಹೇಳ್ತಾ ಮುಂಜಾನೆಯ ಮಾತಿಗೆ ತಮಗೆ ಸ್ವಾಗತ, ಸುಸ್ವಾಗತ, ಆದರ ಸ್ವಾಗತ. ಸ್ನೇಹಿತರೆ, ಇಂದು ಬೆಂಗಳೂರಿನಲ್ಲಿ ಹದದಿಂದ ಭಾರೀ ಮಳೆ, ಬೆಳಗಿಂದ ಮಳೆ ಬರ್ತಾ ಇದೆ. ಹೀಗೆ ಒಂದು 2-3 ದಿವಸದಿಂದ ಈ ಮಳೆ ಬರ್ತಾ ಇದೆ. ಸ್ನೇಹಿತರೆ, ಇದು ಹಿಂಗಾರು ಮಳೆ, ಮುಂಗಾರು ಮಳೆ ಅಲ್ಲ, ಇದು ಹಿಂಗಾರು ಮಳೆ. ಯಾಕೆಂದರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅರಬ್ಬಿ ಸಮುದ್ರದಲ್ಲಿ ಉಂಟಾಗುವಂತಹ ನೈಋತ್ಯ ಮಾರುತಗಳು ಮಳೆಯನ್ನು ತರ್ತಾವೆ. ಅದನ್ನು ಮುಂಗಾರು ಮಳೆ ಅಂತ ಹೇಳ್ತಾರೆ. ಹಾಗೆ ಇದು ಈಶಾನ್ಯ ಮಾರುತಗಳು, ಬಂಗಾಲ ಕೊಲ್ಲಿಯಲ್ಲಿ ಹುಟ್ಟುವ ಮಳೆ ಮಾರುತಗಳು ಪೂರ್ವ ಭಾಗದಲ್ಲಿ ಮಳೆಯನ್ನು ತರ್ತಾವೆ. ಹಾಗೆ ಈ ಮಾರುತಗಳು ಬೆಂಗಳೂರುವರೆಗೂ ಮುಟ್ತಾವೆ ನೋಡಿ. ಹಾಗಾಗಿ ಇಲ್ಲಿ ಮುಂಗಾರು ಮಳೆ ಕೂಡ ಬರುತ್ತೆ, ಹಾಗೆ ಹಿಂಗಾರು ಮಳೆ ಕೂಡ ಬರುತ್ತೆ. ಸುಮಾರು ಅಕ್ಟೋಬರ್, ನವಂಬರ್, ಡಿಸೆಂಬರ್ವರೆಗೂ ಬರ್ತಿತ್ತು ಮಳೆ ಮುಂಚೆ. ಈಗ ಕಡಿಮೆ ಆಗಿದೆ. ಹಾಗೆ ನೋಡಿ, ಜನವರಿ, ಫೆಬ್ರವರಿ, ಮಾರ್ಚಲ್ಲೂ ಕೂಡ ಮಳೆ ಬಂದಿದ್ದು ನೆನಪಿದೆ ನನಗೆ. ಹಾಗಾಗಿ ಬೆಂಗಳೂರಿನಲ್ಲಿ ನೀರಿಗೆ ಯಾವತ್ತೂ ತೊಂದರೆ ಆಗ್ತಿರಲಿಲ್ಲ. ಓಪನ್ ಬಾವಿಗಳು ಇದ್ದವು. 1980ರ ದಶಕದಲ್ಲಿ ನಾನು ಬೆಂಗಳೂರಿಗೆ ಬಂದಾಗ ಮಳೆಗಾಲದಲ್ಲಿ ಅಂತೂ ನಾವು ಬಿಂದಿಗೆಯನ್ನು ತಗೊಂಡು ನೀರನ್ನು ಎತ್ಕೊಳ್ತಿದ್ವಿ ಬಾವಿಯಿಂದ. ಹಾಗೆ ಬೇಸಿಗೆನಲ್ಲೂ ಕೂಡ 10, 15, 20 ಅಡಿಗೆ ನೀರು ಯಾವಾಗಲೂ ಇರ್ತಿತ್ತು ಬಾವಿಗಳಲ್ಲಿ. ಆಗ ಬೆಂಗಳೂರಿನ ಜನಸಂಖ್ಯೆ ಕೇವಲ 35 ಲಕ್ಷ, ಈಗ ಅದೇನೇ 135 ಲಕ್ಷ. ಸ್ನೇಹಿತರೆ, ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಪ್ರಕೃತಿಯ ಮೇಲೆ ಆಗುವಂಥ ಒತ್ತಡ ಎಷ್ಟರ ಮಟ್ಟಿಗೆ ಇರ್ತದೆ ಅನ್ನೋದನ್ನು ತಿಳಿಸೋಣ ಅಂತ. ಅದರ ತೀವ್ರತೆ ಹೇಗಿರುತ್ತೆ ನೋಡಿ. 35 ಲಕ್ಷ ಜನ ಇರೋ ಕಡೆ 135 ಲಕ್ಷ ಜನರಿದ್ದರೆ ಎಷ್ಟರ ಮಟ್ಟಿಗೆ ನ್ಯಾಚುರಲ್ ರಿಸೋರ್ಸಸ್ಸು ಎಕ್ಸ್ಪ್ಲಾಯ್ಟೇಷನ್ ಆಗ್ತದೆ ನೋಡಿ. ಹಾಗಾಗಿ ಏನಾಗಿದೆ, ಇದು ಒಂದು ಥರ ಈಗ ಬೆಂದ ಕಾಳೂರು ಅಂತ ಏನು ಕರಿತಿದ್ರು, ಇವಾಗ ಅದು ಬೆಂದ ಕಾಳೂರಾಗಿದೆ ನಿಜವಾಗ್ಲೂ. ಯಾಕೆಂದರೆ ಬೇಸಿಗೆನಲ್ಲಿ ಬೇಯ್ತಾ ಇರುತ್ತೆ. ಇಲ್ಲಿ ಕರಾವಳಿಯಲ್ಲಿ ಹೇಗೆ ಸೆಕೆ ಇರುತ್ತೆ, ಅದೇ ಪ್ರಮಾಣದಲ್ಲಿ ಸುಡು ಬಿಸಿಲು, ಹಾಗೆ ಸೆಕೆ ಕೂಡ. ಇಂಥ ಒಂದು ವಾತಾವರಣ ಉಂಟಾಗಿದೆ. ಬೇಸಿಗೆಯಲ್ಲಿ ನಿಮಗೆ ಬೋರ್ವೆಲ್ಗಳೆಲ್ಲ ಒಣಗಿ ಹೋಗ್ತವೆ, ಟ್ಯಾಂಕರ್ಗಳಿಗೆ ಗತಿ. ಯಾಕಂದರೆ ಓಪನ್ ಬಾವಿಗಳು ಇವಾಗ ಕಮ್ಮಿ, ಮುಚ್ಚಿದ್ದಾರೆ. ಕೆರೆಗಳನ್ನು ಮುಚ್ಚಿ ವಸತಿ ಸಮುಚ್ಚಯಗಳು ಆಗಿದ್ದಾವೆ. ಅದರದ್ದು ಒಂದು ಉಪಕಥೆ ಬೇರೆಯೇ ಇದೆ. ಯಾಕಂದರೆ ಅಲ್ಲಿ ರಾಜಕೀಯದ ವ್ಯಕ್ತಿಗಳು, ಬಲವಂತರು ಅದನ್ನು ಆ ಒಂದು ಥರದಲ್ಲಿ ಉಪಯೋಗಿಸ್ಕೊಂಡು ಅದನ್ನು ವಸತಿ ಸಮುಚ್ಚಯಗಳನ್ನಾಗಿ ಮಾಡ್ತಾರೆ. ಹಾಗಾಗಿ ಬೆಂಗಳೂರಿನಲ್ಲಿ ಉದ್ಯಾನ ನಗರಿ, ಹಾಗೆ ಕೆರೆಗಳ ನಗರಿ ಇದ್ದದ್ದು ಈಗ ಬಹಳ ಕೆಲವು ಕೆರೆಗಳು ಉಟ್ಕೊಂಡಿದ್ದಾವೆ. ಅದು ಸೈಜ್ ಕಮ್ಮಿ ಆಗ್ತಾ ಇದೆ, ಯಾಕಂದರೆ ಒಂದಿಷ್ಟು ಕಬಳಿಸುವಿಕೆ. ಹಾಗಾಗಿ ಈ 1980ರ ದಶಕ, 90ರ ದಶಕ ಬಹಳ ಸಮೃದ್ಧವಾಗಿತ್ತು ಬೆಂಗಳೂರು. ಹಾಗೆ ನೋಡಿ, ಗ್ಲೋಬಲೈಸೇಷನ್ ಆದಮೇಲೆ 2000 ಇಸ್ವಿಯ ನಂತರ ತಗೊಳ್ಳಿ ಸಾಕಷ್ಟು ಬೆಳವಣಿಗೆ ಆಯಿತು. ನೀರಿನ ಅಭಾವ ಸಾಕಷ್ಟು ಇವಾಗ ಆಗ್ತಾಯಿದೆ. ಈ ಥರ ಬೆಂಗಳೂರಿನ ಮಳೆ ವಿಚಾರವಾಗಿ ಒಂದೆರಡು ಮಾತುಗಳನ್ನು ಇವತ್ತು ಮುಂಜಾನೆ ಮಾತಿನಲ್ಲಿ ಹೇಳೋದಕ್ಕೆ ಬಹಳ ಸಂತೋಷವಾಯಿತು. ಮಾತುಗಳನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ಪ್ರೀತಿ ಇರಲಿ. ಇಂತಿ ತಮ್ಮ ವಿಠ್ಠಲ್ ಬೋಡಸ್ ಮಾಳಮುಲ್ಲು.